ವಜ್ರನಾಭ ಚರಿತ್ರೆ ಈಗ ನಡೆಯಲಿಕ್ಕಿದೆ. ಇದು ನಮ್ಮ ಕನಸಿನ ಕೂಸಿನ ಫಲವಾಗಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಗೋವಾ ಮತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ಸತೀಶ್ ಶೆಟ್ಟಿ ಪಟ್ಲ ಇವರ ಕನಸಿನಿಂದಾಗಿ ಇಂದು ಊರಿಗೆ ಇಡೀ ದೇಶ ವಿದೇಶಗಳಲ್ಲಿ ಯಕ್ಷಗಾನದ ಕಂಪನ್ನು ಹರಡಿಸಬೇಕು, ಯಕ್ಷಗಾನವನ್ನು ಎಲ್ಲರಿಗೆ ಕಲಿಸಬೇಕು ಎಂಬ ಅವರ ಇಚ್ಛೆಗೆ ಅನುಗುಣವಾಗಿ ನಾನು ಗೋವಾ ಪಟ್ಲ ಫೌಂಡೇಶನ್ ಅಧ್ಯಕ್ಷನಾಗಿ ನನ್ನ ಶಾಲೆಗೆ ಏನಾದರೂ ಮಾಡಬೇಕು, ಶಾಲೆಯ ನಮ್ಮ ಯಕ್ಷಗಾನ ಕಲೆಯನ್ನು ಉಳಿಸಬೇಕೆಂಬ ಆಸೆಯಿಂದ ನಾವು ಚಿಕ್ಕಂದಿನಿಂದ ಯಕ್ಷಗಾನವನ್ನು ನೋಡಿ ಕಲಿಯುವ ಹಾಗೂ ಕಲಿಸುವ ಯಾವುದೇ ಸೌಲಭ್ಯ ಇರದಿದ್ದರಿಂದ ನಾವು ಇಂದು ಈ ಮಕ್ಕಳಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅವರಿಗೆ ನೀವು ಪ್ರೋತ್ಸಾಹಿಸಿ ಅವರನ್ನು ನೀವು ಚಪ್ಪಾಳೆಯೊಂದಿಗೆ ಸ್ಟೇಜಿಗೆ ಬರುವಾಗ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಅವರನ್ನು ಪ್ರೋತ್ಸಾಹಿಸಿ ಅವರನ್ನು ದೊಡ್ಡ ಕಲಾವಿದರಾಗಿ ಮಾಡುವಲ್ಲಿ ನಿಮ್ಮ ಚಪ್ಪಾಳೆ ಮಹತ್ವದ್ದು. ಆದ್ದರಿಂದ ಪ್ರತಿಕ್ಷಣವೂ ಅವರಿಗೆ ಚಪ್ಪಾಳೆಯೊಂದಿಗೆ ಅವರ ವೇಷವನ್ನು ಬರುವಾಗ ಸ್ವಾಗತಿಸಬೇಕು. ಹಾಗೆ ಇಲ್ಲಿನ ಶಾಲೆಯ ಶಕುಂತಲ್ ಟೀಚರ್ ಆಗಲಿ, ನಮ್ಮ ಆನಂದ ಮಾಸ್ಟರ್, ಅರುಣ್ ಸೇಠ್ ಇವರು ತುಂಬ ಪ್ರೋತ್ಸಾಹ ನೀಡಿದ್ದಾರೆ ಯಕ್ಷಗಾನಕ್ಕಾಗಿ. ಅವರಿಗೂ ನಾವು ನಮ್ಮ ಘಟಕದಿಂದ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಅವರಿಗೆ ಕೂಡ ಒಳ್ಳೆಯದಾಗಲಿ, ದೇವರು ಒಳ್ಳೆಯದು ಮಾಡಲಿ. ನೀವು ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರ ಯಕ್ಷಗಾನ ಕಲೆಯನ್ನು ನೋಡಿ ನೀವು ಕೂಡ ಆಶ್ಚರ್ಯಚಕಿತರಾಗಬಹುದು. ಯಾಕಂದರೆ ಇದರ ಮೊದಲೊಂದು ದಿನ ಯಕ್ಷಗಾನ ಕಲಾರಂಗ ಕಾರ್ಕಳದಲ್ಲಿ ಅವರ ಅಭಿನಯವನ್ನು ನಾವು ನೋಡಿ ಕೂಡ ದಿಗ್ಭ್ರಮೆಯಾಗಿದ್ದೇವೆ. ಅಷ್ಟು ಒಳ್ಳೆಯ ಪ್ರದರ್ಶನವನ್ನು ನೀಡಿದ್ದಾರೆ. ನೀವು ಕೂಡ ನೋಡಿ ಆನಂದಿಸಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರುವತ್ತೂರು ಕೊಳಕೆಯಲ್ಲಿ ಇಂದು ಪ್ರದರ್ಶನಗೊಳ್ಳುತ್ತಿರುವ ಯಕ್ಷಗಾನ ವಜ್ರನಾಭ ಚರಿತೆ. ಈ ಯಕ್ಷಗಾನದ ಪದ್ಯ ರಚನೆಯನ್ನು ಮಾಡಿರುವವರು ನಮ್ಮ ಇಲ್ಲಿಯವರೇ ಆದಂಥ ಸಾಣೂರು ಗಣೇಶ್ ಶೆಟ್ಟಿಯವರು. ನಿರ್ದೇಶನವನ್ನು ಮಾಡಿರುವವರು ಯಕ್ಷಗುರು ಶ್ರೀ ಮಹಾವೀರ ಪಾಂಡಿ ಕಾಂತಾವರ. ಭಾಗವತರಾಗಿ ಸಹಕರಿಸ್ತಾ ಇರುವವರು ಶ್ರೀ ಮಹೇಶ್ ಕನ್ಯಾಡಿ. ಮದ್ದಳೆಯಲ್ಲಿ ಸಹಕಾರ ನೀಡುವಂಥವರು ರವಿರಾಜ್ ಜೈನ್ ಕಾರ್ಕಳ. ಚೆಂಡೆಯಲ್ಲಿ ನಮಗೆ ಸಹಕಾರ ನೀಡುತ್ತಿರುವಂಥವರು ಶಿತಿಕಂಠ್ ಭಟ್ ಉಜಿರೆ ಹಾಗೂ ಚಕ್ರತಾಳದಲ್ಲಿ ವೈಶಾಖ್ ರಾಜ್ ಜೈನ್ ಬೆಳುವಾಯಿಯವರು. ವೇಷಭೂಷಣಕ್ಕೆ ನಮಗೆ ಸಹಕಾರ ನೀಡುತ್ತಿರುವವರು ಕಲಾವಿಶ್ವ ಜಯಕರಾಚಾರ್ಯ ಬೈಲೂರು. ಇನ್ನು ದೇವೇಂದ್ರನಾಗಿ 8ನೇ ತರಗತಿಯ ವಿದ್ಯಾರ್ಥಿನಿ ಲಿಖಿತ, ಅಗ್ನಿಯಾಗಿ 5ನೇ ತರಗತಿಯ ಸಮನ್ವಿ, ವಾಯುವಾಗಿ 8ನೇ ತರಗತಿಯ ಹರ್ಷಿತ್, ಕುಬೇರನಾಗಿ 8ನೇ ತರಗತಿಯ ಧನೀಶ್, ವಜ್ರನಾಭನಾಗಿ 8ನೇ ತರಗತಿಯ ಸನ್ವಿತ್ ಕುಮಾರ್, ವಜ್ರಬಾಹುವಾಗಿ ಕಾರ್ತಿಕ್ 8ನೇ ತರಗತಿ, ಮನ್ಮಥನಾಗಿ 5ನೇ ತರಗತಿಯ ರಿತ್ವಿಕ್ ಶೆಟ್ಟಿ, ಜಯಂತನ ಪಾತ್ರದಲ್ಲಿ 7ನೇ ತರಗತಿಯ ಆಕೃತಿ, ಪ್ರಭಾವತಿಯಾಗಿ 7ನೇ ತರಗತಿಯ ದೀಪ್ತಿ, ಸಖಿಯರಾಗಿ 7ನೇ ತರಗತಿಯ ಯಜ್ಞ ಮತ್ತು 6ನೇ ತರಗತಿಯ ಸುವೀಕ್ಷಾ, ಕೃಷ್ಣನಾಗಿ 8ನೇ ತರಗತಿಯ ಅಪೇಕ್ಷಾ, ಬೃಹಸ್ಪತಿಯಾಗಿ 7ನೇ ತರಗತಿಯ ಸಾನ್ವಿತ, ಕುಮುದಿನಿಯ ಪಾತ್ರದಲ್ಲಿ 8ನೇ ತರಗತಿಯ ಪೂರ್ವಿ, ಕರ್ದಮನಾಗಿ 7ನೇ ತರಗತಿಯ ಅಂಕಿತ್, ಭದ್ರನಾಗಿ ಶ್ರೇಣಿಕ್ ಹಾಗೂ ನಾಟಕದವರ ಪಾತ್ರದಲ್ಲಿ ಗುರುಪ್ರಸಾದ್ ಮತ್ತು ಪೃಥ್ವಿಕ್ ಅವರು ತಮ್ಮ ಮುಂದೆ ಪ್ರದರ್ಶನ ನೀಡಲಿಕ್ಕಿದ್ದಾರೆ. ಪ್ರತಿಯೊಂದು ಪಾತ್ರ ರಂಗಪ್ರವೇಶವಾಗುವಾಗ ತಾವೆಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕು. ಬಹುಶಃ ಕಲೆಗೆ ನೀಡುವಂಥ ಅತ್ಯಂತ ದೊಡ್ಡ ಗೌರವವೆಂದರೆ ಪ್ರೋತ್ಸಾಹ ಮತ್ತು ಚಪ್ಪಾಳೆ. ಹಾಗಾಗಿ ಅದಕ್ಕೆ ಇರುವತ್ತೂರಿನವರು ಯಾರು ಹಿಂದೆ ಇಟ್ಟು ಹಾಕೋದಿಲ್ಲ. ಹಾಗಾಗಿ ತಮ್ಮೆಲ್ಲರ ಚಪ್ಪಾಳೆ ನಮ್ಮ ವಿದ್ಯಾರ್ಥಿಗಳಿಗೆ ಶ್ರೀರಕ್ಷೆ ಎನ್ನುವ ಮಾತುಗಳನ್ನು ಆಡುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಜ್ರನಾಭ ಚರಿತೆ ತಮ್ಮ ಮುಂದೆ ಪ್ರದರ್ಶನಗೊಳ್ಳಲಿಕ್ಕಿದೆ.
ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೊಳು ಅಂಬಿಗಾಸುತಾಯ ವಿಘ್ನರಾಜನ ಬಿರಿದು ಸಮುಸ್ತುತಿಸಿ ಅಂಬುನಿಧಿಯ
ಭೈರವ ಇರುವಂತಹ ಸ್ಥಳ ಲೋಕಕ್ಕೆ ಯಾರೆಂದು ಬಲ್ಲಿರಿ? ದೇವೇಂದ್ರ ಎಂದು ಬಲ್ಲೆವು. ಹಾಗೆಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಅನೇಕವಿದೆ, ಆಲಿಸಬೇಕು. ಸಭಿಕರೆಲ್ಲರೂ ಕೇಳಿ. ಸಭಿಕರೆಲ್ಲರೂ ಕೇಳಿ. ವಿಭೂತ ಪದ ಕೇಳಿ. ಅಭಿವೃದ್ಧಿಯನು ಗಾಳಿ ಶುಭವಾಗಿ ಗಾಳಿ. ತ್ರೈಮೂರ್ತಿಗಳ ಆ ತ್ರೈಮೂರ್ತಿಗಳ ಕರುಣೆ ಆನಂದಿ. ಯಮಗನು ಕರುಣೆ ನೇಮದಿಂದ ಚರಣಿಗೆ ಮೊದಲು ಸ್ಮರಣೆ. ಸಭಿಕರೆಲ್ಲರೂ ಕೇಳಿ. ಕ್ಷೀರವಾರಿದ ಶಯನ, ಲಕ್ಷ್ಮೀ ಲಾಲ, ಶ್ರೀಹರಿ ನೀನೇ ಸಂರಕ್ಷಿಸು. ದೇವತೆಗಳೇ, ಮಾನ ಅಪಮಾನ ಗೌರವ ಸಮ್ಮಾನಗಳೇ ಅತ್ಯಧಿಕವಾಗಿ ಮೇಲೈಸುವ ಈ ಭೂಮಿಯಲ್ಲಿ ಜನಿಸಿದರು. ತಾವು ಮಾಡುವ ಸತ್ಕರ್ಮದ ಫಲದಿಂದ ಒಬ್ಬಾದ ಎಷ್ಟು ಎತ್ತರ ಏರಬಲ್ಲ ಎನ್ನುವುದಕ್ಕೆ ಸಾಕ್ಷೀಭೂತನಾಗಿ ನಾನು ಈ ಸುರಲೋಕಕ್ಕೆ ಒಡೆಯನಾದದ್ದೇ ಉದಾಹರಣೆಯಾಗಿದೆ. ತ್ರೈಮೂರ್ತಿಗಳ ಕೃಪೆಯಿಂದ ಸದೃಢವಾದ ನಾಲ್ಕದಲ್ಲಿ ಆಳುತ್ತಾ ಭುವಿಯ ಮನುಜರ ಸುಖ ಸಮೃದ್ಧಿಗೆ ಬದುಕಿಗೆ ಕಾರಣೀಕರ್ತನಾಗಿ ಶತಮಕ್ಕದಿಂದ ದಕ್ಕಿಸಿಕೊಂಡಿದ್ದೇನೆ. ನಾಲ್ಕದ ಬಗ್ಗೆ ನಮ್ಮವರೇ ಮಸ್ತರಿಗಳಾಗಿದ್ದಾರಂತೆ. ಅದರಲ್ಲೂ ವಜ್ರಪುರವನ್ನು ಆಳುವ ವಜ್ರನಾಭ ಎನ್ನುವ ವಿಧಾತನು ವರಬಲದಿಂದ ಕೊಪ್ಪಿದ್ದಾನಂತೆ. ಅವನೇನಾದರೂ ಈ ಕಡೆ ಬಂದರೆ ನೀವೇನು ಮಾಡಬಲ್ಲಿರಿ? ಮೂರು ಮೂರ್ತಿಗಳ ದಯೆಯಿಂದ ನಮ್ಮ ಪಾಲಿಗೆ
ಅರಸನಾಗಿ ಮೆರೆಯುತ್ತಿದ್ದ. ವಜ್ರಾಭ ಎಂದರೆ ನಾನೇ ಸರಿ. ಮಂತ್ರಿ ದುರ್ಮತಿ, ಸಹೋದರ ಸುನಾಭ, ಮುದ್ದಿನ ಮಗ ವಜ್ರಬಾಹು, ಮುದ್ದಿನ ಮಗಳು ಪ್ರಭಾವತಿ, ಇವರೆಲ್ಲ ಮೇಳೈಸಿದ ಪುರದಲ್ಲಿ ಮೆರೆದಾಡುವುದು ನನ್ನ ಸೌಭಾಗ್ಯ. ಬ್ರಹ್ಮನ ಬರಬಲದಿಂದ ಅಭೇದ್ಯವಾದ ಪುರವನ್ನು ನಿರ್ಮಿಸಿ ಸಂರಕ್ಷಿಸುತ್ತಾ ನರ ಉರಗ ಲೋಕಗಳಲ್ಲಿ ನನ್ನದೇ ಆದ ಚಾಪನ್ನು ಒತ್ತಿದ್ದೇನೆ. ಆದರೆ ಆಕದೆಡೆಗೆ ಮನ ಮಾಡದೇ ಇರುವುದೇ ನನಗೆ ಕೊರತೆಯಾಗಿದೆ. ಈ ವಿಚಾರವಾಗಿ ಎಲ್ಲರೂ ನಗುತ್ತಿದ್ದಾರೆ ಎನ್ನುವುದು ನಾ ತಿಳಿದುಕೊಂಡಿದ್ದೇನೆ. ಅದಕ್ಕಾಗಿ ನಾಳಿನ ದಿನ ಸುರಲೋಕದೆಡೆ ಪಯಣ ಬೆಳೆಸಬೇಕೆಂದು ತೀರ್ಮಾನಿಸಿದ್ದೇನೆ. ಅದಾರು ಬರುತ್ತಿರುವುದು ನಿನಗಿದೀಗ ಬೇಡ ಮಗು. ಅಪ್ಪ
ಓ ಮೂರ್ತಿಗಿರಿದಾದರೂ ಕೀರ್ತಿ ಸರ್ವಶ್ರೇಷ್ಠವಾದದ್ದು. ಓ ಮೆಚ್ಚಿದೆ. ತಂದೆಗೆ ತಕ್ಕ ಮಗ ನೀನೆಂಬುದು ದಿಟ. ಓ ಎಲ್ಲರೂ ಒಟ್ಟಾಗಿ ನಾಲ್ಕದಡಿಗೆ ಮುಂದುವರಿಯೋಣ. ಆದೀತು. ಇಂದು ಜನರ ಮನೆ ಮನೆಯೇ ಏನಾಗ್ತದೆಯ? ಕೇಳಿದ್ದೀರ ಚರ ನುಡಿಯನ್ನು. ದುಷ್ಟ ದಾನವರ ದಾಳಿ ನಾಲ್ಕು ಲೋಕಕ್ಕೆ ಆದ ಮೇಲೆ ಸುಮ್ಮನುಳಿಯಲಾಗದು. ದೇವಸೇನೆ ಸಿದ್ಧಗೊಳಿಸಿ ದುರುಳನನ್ನು ಎದುರಿಸಲು ಮುಂದುವರಿಯೋಣ.
ಎಲ್ಲವೋ ಕಳಿಸುತ್ತವೆ. ಏನು? ನಿಲ್ಲಿಸು ನಿನ್ನ ಅಟ್ಟಹಾಸ. ಯಾಕೆ? ದೇವಸೇನೆಯನ್ನು ಬಗುಬಡಿಯುತ್ತ ಮುಂದೆ ಅಡಿ ಇಟ್ಟರೆ ಕಾಲು ಕತ್ತರಿಸುತ್ತೇನೆ. ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವ ಆಸೆ ನಿನಗಿದ್ದರೆ ಹಿಂದೆ ನಡೆ. ಇಲ್ಲವಾದರೆ ನಿನ್ನ ಸಾವಿನ ಸುದ್ದಿ ತಿಳಿಸುವುದಕ್ಕೆ ಯಾರು ಇಲ್ಲವಾದರು ಜೋಕೆ ಎಲ್ಲವೋ ಬಾಲಕನೇ! ಏನು? ನನ್ನನ್ನು ಪ್ರಶ್ನಿಸುವ ನೀನು ಯಾರು? ನನ್ನ ಬಗ್ಗೆ ತಿಳಿಯೇ ಜಂಬದ ನುಡಿಯನ್ನಾಡುತ್ತಿರುವೆಯಲ್ಲ. ನಾನು ವಜ್ರಕಾಯನು, ವಜ್ರ ಸಮಾನನು, ವಜ್ರಪುರದ ಸುತನು, ವಜ್ರ ಬಾಹುವಿನಿದ್ದೇನೆ. ಗರ್ಜಿಸುತ್ತ ಮುಂದೆ ಕಾಲಿಟ್ಟರೆ ಜೋಡಿಸಿ ಒದ್ದನಾದರೆ ನಿನ್ನ ಕುರುಹೆ ತಿಳಿಯದಾಯಿತು. ಎಲ್ಲವೋ ವಜ್ರಬಾಹು! ಏನು? ನಾನು ಸುರಪಸುತ ಜಯಂತ. ಓ, ನಿನ್ನ ಅಟ್ಟಹಾಸಕ್ಕೆ ಬೆದರುವುದಿಲ್ಲ. ನಾನು ನೀನು ನೋಡೋಣ ಬಾ ಮುಂದೆ. ಎಲ್ಲವೋ ವಜ್ರನಾಭ! ಏನು? ನಿನಗೆ ಅಂತ್ಯಕಾಲ ಸಮೀಪಿಸಿತು. ಸುರಲೋಕದ ಮೇಲೆ ಆಸೆ ಪಟ್ಟ ಪ್ರತಿಯೊಬ್ಬರು ಕೂಡ ಇಲ್ಲಿ ತನಕ ಉಳಿಲಿಲ್ಲ. ಶಾಶ್ವತವಾಗಿ ಲೋಕದಲ್ಲೇ ಉಳಿಯುವುದು ಬಿಟ್ಟು ಕ್ಷಣಿಕ ಸುಖದಾಸ ನಿನ್ನ ಮರಣ ಕಾರಣವಾಗುತ್ತದೆ. ಜಾಗೃತನಾಗಿ ಹಿಂದಡಿಯಿಡು. ಮುಂದುವರಿದರೆ ಒಳಿತಾಗದು. ಎಲ್ಲೋ ಸುರಬಾಲು! ಎಲ್ಲೋ ಸುರಬಾಲು! ಭಯವನ್ನು ನಿಯಂತ್ರಿಸುತ್ತಿರುವೆ ಎನ್ನುವುದನ್ನು ಬಲ್ಲೆ.
ಕೈ ಸಾಲದೆ ದಾನವರನ್ನ ಪೆಟ್ಟು ತಿಂದು ಯಾರ್ದೋ ದಯೆಯಿಂದ ಮತ್ತೆ ಸುರಪೀಠ ಪಡೆದುಕೊಳ್ಳುವ ರಣ ಹೇಳಿ ನಿನಗೆ ದಾನವರ ಪೆಟ್ಟಿನ ರುಚಿ ತಿಳಿದಿಲ್ಲ. ಯಾಕೆಂದ್ರೆ ನೀನು ಪೆಟ್ಟು ಬೀಳುವ ಮೊದಲೇ ಓಡಿ ತಪ್ಪಿಸಿಕೊಳ್ಳುತ್ತೀಯಲ್ಲ. ಈ ದಿನ ನೀನು ಓಡದಂತೆ ನಾನು ವ್ಯವಸ್ಥೆ ಮಾಡಿದ್ದೇನೆ. ಬಾ ನಿಲ್ಲು ಯುದ್ಧಕ್ಕೆ. ಅಲುಗಾಡಿದರೆ ನೆಲಕ್ಕೆ ಅಪ್ಪಳಿಸುತ್ತೇನೆ. ಕೈಯ ಕಠೋರಿಂದ ಶಿರವನ್ನು ಕಡಿಯುತ್ತಿದ್ದೆ. ಆದರೆ ಏನು ಮಾಡೋಣ ಹೇಳು? ನೀನು ಕುಡಿದಿರುವ ಅಮೃತವನ್ನು ಆದ್ದರಿಂದ ಬದುಕಿದೆ. ಆದರೂ ಬಿಡಲಾರೆ. ನಿನ್ನನ್ನು ಸೆರೆಯಲ್ಲಿಟ್ಟು ಶಿಕ್ಷಿಸುತ್ತೇನೆ. ನಿನ್ನ ಸುರಪದ ಪಡೆದು ನಾಕದಡನ್ನಾಗುತ್ತೇನೆ. ಯಾರು ತಡುತ್ತಾರೆಂದು ನೋಡುತ್ತೇನೆ. ಬಾ ನಾನು ಸುರಗುರು ಬೃಹಸ್ಪತಿ. ದಾನವೇಂದ್ರ, ಮೆಚ್ಚುತ್ತೇನೆ. ಅಯ್ಯ ವಜ್ರನ ಬಾ, ಮೆಚ್ಚಿದ್ದೇನೆಯ. ಸಂತೋಷವಾಯಿತು. ಯಾಕೆ? ನಿನ್ನ ಶೌರ್ಯ ಪರಾಕ್ರಮವನ್ನು ಕಂಡು ಮೂಕ ವಿಸ್ಮಿತನಾದೆ. ಏನು ಸಾಹಸ, ಏನು ವಿಕ್ರಮ. ಆದರೂ ಒಂದು ತಪ್ಪನ್ನು ಮಾಡುತ್ತಿರುವೆಯಲ್ಲ. ಏನು ತಪ್ಪು ಮಾಡಿದ ಗುರುದೇವ? ಮತ್ತೆ ಕಶ್ಯಪ ಸಂಜಾತನನ್ನು ದಂಡಿಸುತ್ತಿರುವೆಯಲ್ಲ. ಗುರುದೇವ, ನನಗೆ ಸಂಬಂಧ ಮುಖ್ಯವಲ್ಲ, ಬೇಕಿರುವುದು ಸುರಲೋಕ. ಅಲ್ಲೇ ತಪ್ಪು ಮಾಡಿದೆ. ನೀನು ನಿನ್ನ ಪುರದ ಬಗ್ಗೆ ತಿಳಿಯದೆ ಕೇವಲ ಸುರಲೋಕದ ಬಗ್ಗೆ ಮಾತ್ರ ಯೋಚಿಸಿದೆ. ಅರ್ಥ ಆಗಲಿಲ್ಲ ಗುರುದೇವ. ನಿನ್ನ ವಜ್ರಪುರವನ್ನು ವರಬಲದಿಂದ ಪಡೆದವನು. ಆ ಪುರದೆದುರು ಈ ಸುರಪುರ ನಗಣ್ಯ. ಮೆರವ ಗೋಪುರಗಳು ಚಿತ್ತ ಭಿತ್ತಿಯನ್ನೇ ಅಲ್ಲಾಲ ಕಲ್ಲಾಲ ಮಾಡುವ ರತ್ನ ಖಚಿತ ಕೆತ್ತನೆಯ ಕಂಬಗಳು, ನಿಶೆಯ ಕತ್ತಲೆಯನ್ನು ಮೆರಗು ನೀಡಬಲ್ಲ ಅರಮನೆಗಳು, ಗೋಡೆಗಳು, ಅದನ್ನೆಲ್ಲ ವರ್ಣಿಸಿ ಹೊರಟರೆ ಕಾಲವೇ ಗತಿಸುವುದಿತ್ತು. ಗುರುದೇವ, ನೀವೇನೇನು ಮಾತನಾಡಿ ನನ್ನ ಮನಸ್ಸನ್ನೇ ಹಾಳು ಮಾಡಿದ್ದೀರಲ್ಲ. ಅದೇ ತಾನೇ ನಿಜ ಗೊತ್ತಾಗದವರನ್ನು ಎಚ್ಚರಿಸುವುದಕ್ಕೆ ನಾವಿರುವುದು. ಹಾಗಾದ್ರೆ ನಾನೇನು ಮಾಡಬೇಕು ಗುರುದೇವ? ನೀನು ನೇರ ಅಪ್ಪನ ಬಳಿಗೆ ಹೋಗು. ಅವನಿಂದ ನಿನ್ನ ಸಂಶಯವನ್ನು ಬಿತ್ತರಿಸು. ಅವನಿಂದಲೇ ಪರಿಹಾರ ಪಡೆ. ಗುರುದೇವ, ನಿಮ್ಮ ಮಾತಿಗೆ ನಾನು ಎರಡಾಣೆನು ಒಪ್ಪಿದ್ದೇನೆ. ತಂದೆಯವರನ್ನು ನೋಡಿ ಮಾತನಾಡಿಸಿ ಅವರ ಅಭಿಪ್ರಾಯವನ್ನು ಪಡೆದು ಅತಿ ಶೀಘ್ರದಿಂದ ಬರುತ್ತೇನೆ. ಹೆತ್ತವರ ಅಭಿಪ್ರಾಯಕ್ಕೆ ಇಬ್ಬರು ಬದ್ಧರಾಗಿರಬೇಕಾದುದು ಧರ್ಮ. ಅದರಂತೆ ದೇವೇಂದ್ರನು ನಡೆದುಕೊಳ್ಳುವಂತೆ ನೀ ಜಾಗೃತರಾಗಿರಬೇಕು. ಅದಕ್ಕೆ ತಪ್ಪಿದರೆ ನಾನು ಸುಮ್ಮನೆ ಇರಲಾರೆ, ನೆನಪಿರಲಿ. ತಂದೆ ಅವರ ಅಭಿಮತಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಅವನ ಮಾತು ತಪ್ಪದಂತೆ ನಾನು ಜಾಗೃತಿ ವಹಿಸುತ್ತೇನೆ. ಹೋಗಿ ಬರುತ್ತೇನೆ. ದೇವೇಂದ್ರ, ಗುರುಗಳೇ, ಇಂದಿನ ಕಾಲಗದ ಭಯ ದೂರವಾದರು ಈತನ ಮಾತಿಗೆ ಕಶ್ಯಪ ಒಪ್ಪಿಕೊಳ್ಳದಿದ್ದಾಗ ಮತ್ತೆ ಕೋಪದಿಂದ ಸ್ವರ್ಗವೇರುತ್ತಾನೆ. ಕೇವಲ ನರರಿಂದ ಮಾತ್ರ ಮರಳುವಿರುವುದರಿಂದ ನಿಮ್ಮ ಸಾರ್ವಭೌಮನಾದ ಆತನೇ ಏನಾದರೂ ದಾರಿ ತೋರಿಸಿಯನು. ಹೋಗಿ ಬಾ. ನಿಮ್ಮ ಅಪ್ಪಣೆಯಂತೆ ಆಗಲಿ. ಹೋಗಿ ಬರುತ್ತೇನೆ.
ಎಲ್ಲೋ ಕನ್ಯಮಣಿ, ಏನು? ಭಯವನ್ನು ಬಿಡು. ಹಾ. ನಾನು ವಜ್ರನಾಭನೆಂಬ ಮಹೋನ್ನತ ದಾನವ. ಈ ಏಳು ಲೋಕಗಳಲ್ಲಿ ಹಾ. ಸಾರ್ವಭೌಮವನ್ನು ಪಡೆದು ಕಶ್ಯಪ ಮುನಿ ಆಶ್ರಮದೊಳಗೆ ಸಾಗುತ್ತಿದ್ದೇನೆ. ಹಾ. ನಿನ್ನನ್ನು ನೋಡಿದ ಮೇಲೆ ಏಕೋ ಏನು ನನ್ನ ಮನಸ್ಸು ನಿನ್ನೆಡೆಗೆ ಸೆಳೆಯುತ್ತಿದೆ. ಹಾ? ಸಂಪೂರ್ಣವಾಗಿ ನಾನು ನಿನಗೆ ಸೋತಿದ್ದೇನೆ. ಛೀ, ದುಷ್ಟ! ಎಲವೋ ದುಷ್ಟ! ಏನು? ತೊಲಗಾಚೆ! ಹ? ಹಠ ಸಾಧಿಸಲು ಮುಂದೆ ಬಂದರೆ ನಿನ್ನ ಮರಣ ಶುದ್ಧಸಿದ್ಧ. ನನ್ನ ತಂದೆಯವರು ಸಾಮಾನ್ಯರೆಂದು ಭಾವಿಸಿದೆಯಾ? ಕೋಪದಿಂದ ಶಪಿಸಿದರೆ ನಿನ್ನ ಬದುಕು ಮೂರ ಬಟ್ಟೆಯಾದಿತ್ತು ಜೋಕೆ. ಎಲ್ಲೋ ಹೆಣ್ಣೆ! ಏನು? ಎಲ್ಲೋ ಹೆಣ್ಣೆ! ಏನು? ನೀನು ಸ್ವರ ಏರಿಸಿ ಮಾತನಾಡಿದಾಗ ಹಾ. ನಾನು ಬೆದರುವೆನೆಂದು ತಿಳಿದೆಯೋ? ನಿನ್ನ ಅಪ್ಪನೋ ಬೆಪ್ಪನೋ ಯಾರು ರಕ್ಷಿಸುತ್ತಾರೆಂದು ನೋಡುತ್ತೇನೆ. ನಿನ್ನನ್ನು ಹಿಡಿದು ಎಳೆದೊಯ್ಯುತ್ತೇನೆ. ಬಾ ಬೇಡ! ಬಾ ಬಾ. ಬೇಡ! ಏನಂದೆ? ಒಂದು ಹೆಜ್ಜೆ ಮುಂದಿರಿಸಿದರೆ ಸುಟ್ಟು ಭಸ್ಮ ಮಾಡಿ ಬಿಟ್ಟೆನು. ಈ ಪ್ರಶಾಂತವಾದ ಕಾರಣದಲ್ಲಿ ಅಲ್ಲಾಲ ಕಲ್ಲಾಲ ಮಾಡಿದ್ದು ಮಾತ್ರವಲ್ಲ, ಪರ ಪುನೀತೆಯಾದ ನನ್ನ ಮಗಳ ಮಾನಭಂಗಕ್ಕೆ ಯತ್ನಿಸಿದ ನಿನ್ನನ್ನು ಹೀಗೆ ಬಿಟ್ಟು ಬಿಡುತ್ತೇನೆಂದು ತಿಳಿದೆಯಾ? ಈಗ ಇಡೀ ಶಾಪ. ಏನು? ಕಾಮಾತುರನಾಗಿ ವರ್ತಿಸಿದ ನಿನ್ನ ವರ್ತನೆಯ ನಿನಗೆ ಉಳ್ಳುವಾಗಲಿ. ಕಾಮವೇ ಅಧಿಕವಾದ ನಿನ್ನನ್ನು ಆ ಕಾಮನೇ ಸಂಹರಿಸಲಿ. ಈ ಶಾಪವನ್ನು ಮೂರು ಮೂರ್ತಿಗಳಿಂದ ಬಲಿಮಾಡಿಸಲು ಸಾಧ್ಯವಾಗದೇ ಆಗಲಿ. ಮಗಳೇ, ನಡೆಯಾಶ್ರಮಕ್ಕೆ ಸೇರಿಕೊಳ್ಳೋಣ. ಶಿವ ಶಿವ, ನಾನೇನು ಮಾಡಿಕೊಂಡೆ? ದಾರಿಯಲ್ಲಿದ್ದ ಕಲ್ಲನ್ನು ಎತ್ತಿ
ನನ್ನ ತಲೆ ಮೇಲೆ ನಾನೇ ಹಾಕಿಕೊಂಡಂತಾಯ್ತಲ್ಲ. ಇದೆಲ್ಲ ನನಗೆ ಬೇಕಿತ್ತೆ. ಬಂದದ್ದು ತಂದವರಲ್ಲಿ ಮಾತನಾಡಲು, ನಡೆದದ್ದು ಬೇರೆ. ಆದದ್ದಾಗಲಿ, ನನ್ನ ಕಾರ್ಯದಡೆ ನಾನು ಸಾಗುತ್ತೇನೆ. ಶೋಭೆ ಬಂತು. ಆದರೂ ನಿನ್ನ ಮುಖಭಾವವನ್ನು ಕಂಡಾಗ ಅಲ್ಲಿ ದುಃಖದ ಛಾಯೆ ಗೋಚರಿಸುತ್ತಾ ಇದೆ. ಅಪರೂಪದ ಆಗಮನ, ಮ್ಲಾನ ವದನ, ಏನೋ ಹೇಳಬೇಕೆಂಬ ತವಕ. ಮುಚ್ಚುಮರಿಲ್ಲದೆ ಭಿನ್ನವಿಸು. ದೇವೇಂದ್ರ ಹರಿಯ ನುಡಿಯಲ್ಲಿ ಜನಾರ್ದನ ಹರಿಯೇ ಹರಿಯೇ. ದೇವೇಂದ್ರ, ಎಲ್ಲ ವಿಚಾರ ತಿಳಿದಿದ್ದರೂ ಯಾವುದನ್ನು ಯಾರು ಹೇಳಬೇಕೋ ಅವರಿಂದಲೇ ಹೇಳಿಸಿಕೊಂಡು ಕೇಳುವ ಆಸೆಯೇ. ಹೇಳಬೇಕಾದ ನನ್ನ ಧರ್ಮ. ದೇವೇಂದ್ರ, ದುರುಳ ವಜ್ರನಾಭನ ಉಪಟಲದಿಂದ ಲೋಕಲೋಕಗಳೇ ತಲ್ಲಣಗೊಂಡಿದೆ. ದೇವಲೋಕ ಕೈ ತಪ್ಪಿದರೂ ಗುರುಗಳ ಸಮಯೋಚಿತ ಉಪಾಯದಿಂದ ನಮ್ಮಲ್ಲೇ ಉಳಿದಿದೆ. ಆದರೆ ಎಷ್ಟು ಕಾಲದವರೆಗೂ ಎಂಬ ನಿರ್ಣಯವಿಲ್ಲ. ತಂದೆ ಅವರನ್ನು ಕಂಡು ಮಾತನಾಡಲು ಅವರ ಆಶ್ರಮದೆಡೆಗೆ ತೆರಳಿದ್ದಾನೆ. ಅವನು ಮತ್ತೆ ನಾಕವೇರದಂತೆ ನೀವೇ ಏನಾದರೂ ದಾರಿ ತೋರಬೇಕು. ಅದೇ ನಮ್ಮೆಲ್ಲರ ಬೇಡಿಕೆ. ಸುರಪಾಲ ಚಿಂತಿಸಬೇಡ. ವಜ್ರನಾಭ ಎಷ್ಟೇ ಪ್ರಯತ್ನಿಸಿದರೂ ಕಶ್ಯಪನ ಭೇಟಿ ಸಾಧ್ಯವೇ ಇಲ್ಲ. ಕಾರಣ, ನಿನ್ನ ತಂದೆ ಈಗ ತುರಗಮೇಧವನ್ನು ವಿರಚಿಸುತ್ತಿದ್ದಾನೆ. ನಾನು ಕೂಡ ಅಲ್ಲಿಗಾಗಿ ತೆರಳುವ ಸಿದ್ಧತೆಯಲ್ಲಿದ್ದೆ. ನೀನು ಅಂಜದಿರು. ನಿನ್ನ ಕೆಲಸ ಪೂರ್ಣಗೊಳಿಸಲು ನನ್ನ ಮಗ ಕಾಮನಿದ್ದಾನೆ. ಅವರ ಮೂಲಕ ಲೋಕಕಂಟಕನಾದ ವಜ್ರನಾಭನ ಅಂತ್ಯವನ್ನು ಮಾಡುತ್ತೇನೆ. ನಿಶ್ಚಿಂತೆಯಾಗಿ ನಿನ್ನ ಲೋಕವನ್ನು ಸೇರಿಕೋ. ದೇವೇಂದ್ರ, ನಿಮ್ಮ ಮಾತಿನಿಂದ ಮನಸ್ಸಿಗೆ ಸಮಾಧಾನವಾಯಿತು. ಹೋಗಿ ಬರುತ್ತೇನೆ. ಆಗಲಿ. ದೇವೇಂದ್ರನಿಗೆ ಅಭಯವಿತ್ತು, ಕಳುಹಿದ್ದಾಯ್ತು. ಮುಂದಿನ ವಿಚಾರದ ಬಗ್ಗೆ ಕಾರ್ಯಪ್ರವೃತ್ತನಾಗುತ್ತೇನೆ. ಯಾರಲ್ಲಿ ಮನ್ಮಥನನ್ನು ಈ ಕಡೆ ಬರ ಹೇಳಿ.
ಜನಕ ಮಗನೇ ಮನ್ಮಥನ ಪ್ರಣಾಮಗಳು. ಎದ್ದೇಳು. ನರ ಸುರ ಉರಗದಿಂದ ಸಂಪೂಜ್ಯನಾಗಿ ಕಂಸ ಚಾಣೂರ ಮದನನಾಗಿ ಲೋಕದ ಹಿತವನ್ನು ಕಾಯ್ದು ಧರ್ಮವನ್ನು ಉದ್ಧರಿಸಿದ ನಿಮ್ಮ ಪುತ್ರನಾಗಿ ಜನಿಸಿದ್ದು ನನ್ನ ಸೌಭಾಗ್ಯ. ಯಾವ ಕಾರ್ಯಕ್ಕೂ ಕರೆದಿರುವ ನೀವು ಇಂದು ಕರೆಯಬೇಕಾದರೆ ಏನೋ ವಿಶೇಷತೆ ಇರಬೇಕು. ಹೇಳಿ ಜನಕ, ನನ್ನಿಂದ ಏನಾಗಬೇಕು? ಆಜ್ಞಾಪಿಸಿದರೆ ನೆರವೇರಿಸುತ್ತೇನೆ. ಮಗು ಅಪ್ಪ, ಸಂತೋಷಗೊಂಡೆ. ನಾನೇನು ಮಾಡಬೇಕು ಎನ್ನುವ ನಿನ್ನ ಆಸ್ಥೇಯ ನುಡಿ ನನಗೆ ನವಚೈತನ್ಯ ಮೂಡಿಸಿದೆ. ದುರುಳ ವಜ್ರನಾಭನ ಪಟಳದಿಂದ ಸುರಲೋಕವೇ ಮೊದಲುಗೊಂಡು ಸಮಸ್ತ ಲೋಕಗಳೇ ತಲ್ಲಣಗೊಂಡಿವೆ. ಅದನ್ನು ದೇವೇಂದ್ರನಿಂದ ತಿಳಿದ ನಾನು ಆ ದಾನವನನ್ನು ಸದೆ ಪಡೆಯುವ ಉದ್ದೇಶದಿಂದ ನಿನ್ನನ್ನು ಕರೆಸಿದ್ದೇನೆ. ಅಪ್ಪ, ಚಿಂತೆ ಯೋಚನೆಯನ್ನೇ ಬಿಟ್ಟು ಬಿಡಿ. ಆ ಖಳಾರಮನನ್ನು ಕೊಲ್ಲದೆ ವಿಶ್ರಮಿಸನು. ಅವನು ಕೊಡಲು ಬದುಕಲವು ಎಷ್ಟೇ ಸಾಧ್ಯವಾಗಿರಲಿ ಅವನಂತೆ ನನ್ನಿಂದ ಶತಸಿದ್ಧ. ಮಗನೇ, ಬಳಿರೆ ಮೆಚ್ಚಿದ್ದೇನೆ. ನೀನು ಸಾಹಸವಂತ ಮೇಧಾವಿ ಎನ್ನುವುದು ಸತ್ಯ. ಆದರೆ ವಿರೋಧಿಗಳ ಪರಾಕ್ರಮವನ್ನು ನಿರ್ಲಕ್ಷಿಸಲಾಗದು. ಅದರಲ್ಲೂ ವಜ್ರನಾಭನು ಅಭೇದ್ಯವಾದ ಪುರವನ್ನು ಹೊಂದಿದ್ದಾನೆ. ಆ ಪುರಕ್ಕೆ ಪ್ರವೇಶಿಸಲು ಯಾರಿಗೂ ಅವಕಾಶವಿಲ್ಲದಂತೆ ನಿರ್ಬಂಧವಿದೆ. ಅದನ್ನು ಭೇದಿಸಿ ಕಳಸಮೋಹವನ್ನು ಸದೆಯಬೇಕಾದರೆ ನೀನು ನಾಟಕವಾಡಬೇಕು. ನಾಟಕವೇ? ನಾನು? ನನ್ನಿಂದ ಅದು ಸಾಧ್ಯವೇ? ಹೌದು, ನೀನೇ ಮಾಡಬೇಕು. ಆದರೆ ನೀನೊಬ್ಬನೇ ಅಲ್ಲ, ನೀನು ಒಂದು ನಾಟಕ ತಂಡವನ್ನು ಕಟ್ಟಿಕೊಳ್ಳಬೇಕು. ನನಗೇನು ಅರ್ಥವಾಗುತ್ತಿಲ್ಲ. ಎಲ್ಲವನ್ನು ವಿಸ್ತಾರವಾಗಿ ತಿಳಿಸುತ್ತೇನೆ. ಹೀಗೆ ಬಾ. ಎಷ್ಟು ಉಳಿದ್ಯಾ? ಇವರೆಲ್ಲ ನಿಲ್ಲಿಸಿದ್ದು ನಿಂಗೆ ಕಣ್ಣು ಕಾಣುದಿಲ್ಲನ? ಮಂಗ. ಆಮೇಲೆ ಕುಣಿ, ಅದೆಷ್ಟು ಬೇಕಾದ್ರೂ ಕುಣಿ, ಆಯ್ತಾ? ಆಯ್ತು ಮಾರಾಯ್ತು. ಒಂದು ಕುಣಿಲಿಕ್ಕೆ ಸಹ ಬಿಡಲ್ಲ. ಮತ್ತೆಂತ ನಾಟಕ ಮಾಡುದು ನಾವು? ಇರ್ಲಿ ನೋಡಿ, ನಮ್ಗೆ ಈ ದಾರಿಯಲ್ಲಿ ಸಾಗಬೇಕು. ಯಾವ್ದಾರಿ? ಓ ಈ ದಾರಿಯಲ್ಲಿ ಮೊದಲೇ ನಮ್ಗೆ ದಾರಿ ಗೊತ್ತಿಲ್ಲ, ಅದ್ರಲ್ಲಿ ಒಂದು ನೀವೊಂದು ಹುಚ್ಚುಗಾಟುದು. ಎಂತ ಮಾರ್ರೆ, ಒಂದು ದಾರಿ ಹುಡುಕ್ಲಿಕ್ಕೆ ಎಷ್ಟು ಹೊತ್ತಾಯ್ತು. ಇನ್ನು ಅಲ್ಲಿ ಹೋಗಿ ಎಂತ ನಾವು ನಾಟಕ ಮಾಡುದು? ಅದಕ್ಕೆ ನಿಮ್ಮನ್ನೆಲ್ಲ ಸುಧಾರಿಸಿದೆ ನನಗೆ ದೊಡ್ಡ ಚಿಂತೆಯಾಗಿ ಹೋಗಿದೆ. ಎಂತ ಮಾರ್ರೆ, ನನ್ನ ಸೀರೆ ಎಲ್ಲ ಜಾಸ್ತಿ ಉಂಟು, ಅಲ್ಲಲ್ಲಿ ಚುಚ್ಚಿದ ಉಂಟು, ಬೇಗ ನಿಂತು. ಆಯ್ತಾಯ್ತಾಯ್ತು. ಹಾಗಾದ್ರೆ ಹೋಗುವಲ್ಲ? ಹೋಗುವಲ್ಲ? ಹಾಗಾದ್ರೆ ಹೋಗುವ, ಬನ್ನಿ, ಬನ್ನಿ, ಬನ್ನಿ. ನಿಲ್ಲಿ!
ವಿಚಿತ್ರ ವರ್ತನೆಯೂ ಬೇಡ. ಇಲ್ಲಿ ನಮಗೆ ಹೋಗ್ತಿರಲ್ವಾ? ಅವಸರಿಸದಿರು. ನಾವೆಲ್ಲ ಯಾರೆಂದು ನಿನಗೆ ತಿಳಿದಿದೆ. ನೀವು ಯಾರಾದರೆ ನನಗೇನು, ನೀವು ಇಲ್ಲಿ ನಿಲ್ಲಬೇಡಿ, ಹೋಗಿ. ನಿಲ್ಲಿ. ನಾವೆಲ್ಲ ನಾಟಕದವರಲ್ಲ ಅಣ್ಣ. ನಾಟಕದವರು? ಇದೆಲ್ಲ ನಾಟಕದಂತೆ. ಎಂತ ನೋಡುದೆ ನೀನ್ ಮಾತಾಡ್ಬೇಡ, ನೀನ್ ಸುಮ್ಮನೆ. ಇವರ ಮೂತಿ ನೋಡುವಾಗ ಸಾಕಾಗ್ತದೆ. ಇದೆಲ್ಲ ನಾಟಕದವರಂತೆ. ಅಣ್ಣ ಭದ್ರ ನಿರಂಜನ ಗಳಿರ, ಭದ್ರತೆಗೆ ಗಳಿರ. ಅಣ್ಣ, ನಮ್ಮದೆಲ್ಲ ನಾಟಕ ತಂಡ ಅಲ್ಲ ಅಣ್ಣ. ನೀವೆಲ್ಲ ವಿರೋಧಿಗಳಂತೆ ಕಾಣುವಿರಿ. ಇಲ್ಲಣ್ಣ, ನಾವು ವಿರೋಧಿಗಳಲ್ಲ. ನಮ್ಮ ತಂಡದಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭಾ ಸಂಪನ್ನರಿದ್ದಾರೆ. ಆದ್ರೆ ಅವಕಾಶ ಇಲ್ಲ ಅಣ್ಣ. ಅಣ್ಣ, ನೀವು ಅವಕಾಶ ಕೊಡ್ಬೇಕು. ನೋಡಿ ಅವ ಹಾಡುವವ. ಆಮೇಲೆ ಅವನೊಂದು ಹಾಡಿದ್ರಣ್ಣ, ಕೇಳಲಿಕ್ಕೆ ಅಷ್ಟು ಚಂದ ಆಡ್ತಾನೆ. ನೋಡಿ, ಇವ ನಾಟ್ಯದವ, ವೇಷ ಹಾಕೊಂಡೇ ಬಂದಿದ್ದಾನೆ. ಇವನೊಂದು ಕುಣಿದ್ರೆ ಇವನಿಗೆ ಗೊತ್ತಿಲ್ಲ ಎಲ್ಲಿ ನಿಲ್ಲಿಸುದಂತಾನೆ. ನೋಡಿ, ಅವ ಬಡಿಯುವವ ಅಣ್ಣ. ಆಮೇಲೆ ಬಡಿ, ಈಗ ಸಾಕು. ಅವನೊಂದು ಬಡಿದ್ರಣ್ಣ, ಅವನಷ್ಟು ಚಂದ ಈ ಲೋಕದಲ್ಲಿ ಯಾರು ಇಲ್ಲ ಬಡಿಯೋರು. ಅವರಿಗೂ ಕೂಡ ಅವನಷ್ಟು ಚಂದ ಬಡಿಲಿಕ್ಕೆ ಆಗುದಿಲ್ಲ ಅಣ್ಣ. ನೋಡಿ, ಇವಳು ನಾಟ್ಯದವಳಣ್ಣ, ನಾಟ್ಯ ಮಯೂರಿ. ತಕ ದಿಮಿ ತಕ ದಿಮಿ ತಕ ದಿಮಿ ತಕ ದಿಮಿ ತಕ ದಿಮಿ ತಕ ದಿಮಿ. ಇವಳ ನಾಟ್ಯ ನೋಡ್ಲಿಕ್ಕಣ್ಣ ಸಾವಿರಾರು ಜನ ಬರ್ತಾರಣ್ಣ. ಅಣ್ಣ ಹೊಟ್ಟೆಪಾಡಿಗಾಗಿ ತಿರುಗುತ್ತಿರೋರು ನಾವಣ್ಣ. ಅಣ್ಣ, ನೀವು ಮನಸ್ಸು ಮಾಡಿ ನಮಗೆಲ್ಲರಿಗೂ ಅವಕಾಶ ಕೊಟ್ಟೇರಿ. ನಿಮ್ಮನ್ನು ಸಂತೋಷಗೊಳಿಸಿದ್ದೇವೆ ಅಣ್ಣ. ಏನೋ ನಾಟ್ಯ, ಏನೋ ಗಾಯನ, ಅದೆಲ್ಲ ಇಲ್ಲಿ ನಡೆಯಲ್ಲ. ಇಲ್ಲಿಂದ ಹೋಗಿ. ಕೋಪ ಮಾಡಿಕೊಳ್ಳಬೇಡ. ಒಮ್ಮೆ ಕೇಳಿ ಆಯ್ತಾ? ನೀನು ಹಾಡುವುದು ಬೇಡ, ಇವರ ವಿಚಿತ್ರ ವರ್ತನೆಯೂ ಬೇಡ. ಇಲ್ಲಿ ನಮಗೆ ಹೋಗ್ತಿರಲ್ವಾ? ಅಣ್ಣ ಒಮ್ಮೆ ಒಮ್ಮೆ ತಾಳ ಕೊಡು ಅಣ್ಣ, ನಾನು ಸಂತೋಷಪಡಿಸೋಣ. ಅದು ಕೊಡಿ, ಸ್ವಲ್ಪ ಇನ್ನು ಸ್ವಲ್ಪ. ಅದು ಜಾಸ್ತಿ ಆಯ್ತು. ಸಾಕು. ಸರಿ ಉಂಟಲ್ಲ ಇದೆಲ್ಲ. ತಾಳಾಗಿ. ಇಲ್ಲಿ ಸಾ, ಯಾರ ನಿನ್ನ ಮಾವ? ಮಾವನ ಅತ್ತಿಗೆನ? ಅಣ್ಣ, ನಮ್ಮ ಗಾಯನ ಪ್ರಾರಂಭವಾಗುವುದೇ ಹೀಗೆ ಅಣ್ಣ. ಮುಂದೆ ಇನ್ನೂ ಒಳ್ಳೆಯದುಂಟಣ್ಣ. ನಿಮ್ಮ ಗಾರ್ಧವ ಗಾಯನ ಕೇಳಲಾಗದು. ಏನು ಬೇಡ, ಹೋಗಿ. ಅಣ್ಣ ಒಂದು ಅವಕಾಶ ಕೊಡೋಣ ಅಣ್ಣ. ಬೇಗ ಮುಗಿಸಿ. ಅದು ಸ್ವಲ್ಪ ಕೊಡಿ. ಸಾಕು. ಸರಿ ಮಾಡಿ ಇದು. ತಾಳಾಕ. ಕೇಳಿ ನನ್ನ ಕೇಳಿರೋ ಕಿವಿಗೊಟ್ಟು ನಾ ಬೇಳೆ. ಕೇಳಿರೋ ಕಿವಿಗೊಟ್ಟು ನಾ ಬೇಳೆ. ಕೇಳಿರೋ
ಆಗ್ತದಲ್ಲ, ಇನ್ನು ಹೊರಡಿ, ಹೊರಡಿ, ಹೊರಡಿ. ನಿಮ್ಮ ಮಹಾರಾಜರನ್ನು ನೋಡಬೇಕಿತ್ತಲ್ಲಣ್ಣ. ಏನು ಮಹಾರಾಜರನ್ನು? ಸಾಧ್ಯವೇ ಇಲ್ಲ, ಒಳಗೆ ಹೋಗುವಂತಿಲ್ಲ. ಏನೋ ನೋಡ್ತಿದ್ರ ಅಣ್ಣನ ಕಾಲಿ ಬನ್ನಿ 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 ಸಾಕು ಸಾಕು ಸಾಕು. ನೀವು ಕಾಲಿಗೆ ಬಿದ್ರೆ ಅಂತ ಒಂದು ಪ್ರಯತ್ನ ಮಾಡ್ತೇನೆ. ನಾನು ಮಹಾರಾಜರ ಅಪ್ಪಣೆ ಪಡೆದು ಬರುತ್ತೇನೆ. ನೀವು ಇಲ್ಲೇ ಇರಿ. ಆದಿತ್ತಣ್ಣ, ನಿಮ್ಮ ಪ್ರಯತ್ನ ಮುಂದುವರಿ, ನಾವಿಲ್ಲಿ ಕಾಯುತ್ತೇವೆ. ಹೇಗೆ ತಲೆ? ಇದಕ್ಕೆ ಕೇಳಿದ್ರು ಸ್ವಲ್ಪ ತಲೆ ಬೇಕಂತ. ನಿಮ್ಮ ಹತ್ರ ಒಬ್ಬರ ಹತ್ರ ಉಂಟಾ ತಲೆ ಅಂತ ಉಂಟಾ? ಅವನ ಹತ್ರ ಸ್ವಲ್ಪ ಕೂಡ ಇಲ್ಲ ಬಿಡು. ಅಲ್ಲ, ನಿನ್ನೆ ತಾಳ ಆಗ್ಲಿಕ್ಕೆ ಕೂಡ ನಾನು ಪ್ರತಿ ಸಲ ಹೇಳ್ಬೇಕಲ್ಲ. ನಿನ್ನದೊಂದು ನಾಟ್ಯ ಅಂತೆ, ಬಾಳಿ ಚಂದ ಕುಡಿತೀಯ ಆಯ್ತಾ? ನಿಮ್ಮನ್ನೆಲ್ಲ ಕಳ್ಕೊಂಡು ನನ್ನದೊಂದು ನಾಟಕ ತಂಡ ಅಂತೆ. ಭಾಷೆ ಬಂದು ಒಂದು ಹಣ್ಣು ಒಂದು ಹಣ್ಣು ಒಂದು. ಮಹಾರಾಜರ ಅಪ್ಪಣೆ ಆಗಿದೆ, ಒಳಗೆ ಹೋಗಬಹುದು. ಆದರೆ ಜಾಗ್ರತೆ, ಒಳಗೆ ಏನಾದರೂ ಕಪಟತನ ತೋರಿದರೆ ನಿಮ್ಮ ತಲೆ ಕಡೆಯುವಂತೆ ಆಜ್ಞಾಪಿಸಿದ್ದಾರೆ. ಇಲ್ಲಣ್ಣ, ನಿಮ್ಮ ಮನಸ್ಸಿಗೆ ನೋವಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಕೇಳಿದಲ್ಲ ಏನೇ ದಂಡ? ಕೇಳಿದಲ್ಲ? ಹಾಗಾದ್ರೆ ಇಲ್ಲಿಂದ ಹೋಗುವ. ಬನ್ನಿ ಬನ್ನಿ ಬನ್ನಿ. ಸಖಿ ಶುಚಿಮುಖಿ, ಹೀಗೆ ಬನ್ನಿ. ಏನು ಸಂಭ್ರಮ, ಏನು ಸಂತಸ! ನಮ್ಮ ಅರಮನೆಯಲ್ಲಿ ಎಂದೂ ಕಾಣದ ಉತ್ಸಾಹದ ವಾತಾವರಣ. ನೋಡಿದಷ್ಟು ಮತ್ತೆ ನೋಡಬೇಕೆನ್ನುವ ರೀತಿಯ ನಾಟಕ ಪ್ರದರ್ಶನ. ಅಬ್ಬಾ, ಏನು ಅಭಿನಯ, ಏನು ಗಾಯನ, ಏನು ನಟನಾ ಕೌಶಲ್ಯ! ಎಲ್ಲಿಯೂ ಲೋಪವನ್ನೇ ಕಾಣಲಾಗದ ಸಂಯೋಜನೆ. ಮನದ ಬೇಸರವೆಲ್ಲ ದೂರವಾಯಿತು ಸಖಿ. ಸಖಿ, ಏನಮ್ಮ ಮಾತನಾಡುತ್ತಾ ನನ್ನ ಬೆರಳನ್ನು ಮುರಿದು ಬಿಟ್ಟೆಯೋ ಹೇಗೆ? ಹಾಗಲ್ಲ ಸಖಿ, ನಾನು ನಿಮ್ಮಲ್ಲಿ ಏನೋ ಹೇಳಬೇಕು. ಹೇಳಿದರೆ ಅದಕ್ಕೆ ನೀವು ಬೇರೆ ಏನೋ ಕತೆ ಕಟ್ಟಿ ಬೇರೆಯವರಲ್ಲಿ ಹೇಳಬಾರದು. ನಮ್ಮ ಮೇಲೆ ನಿಮಗೆ ಸಂಶಯವೇನಮ್ಮ? ಹಾಗಾದರೆ ಹೇಳಬೇಡಿ. ನೀವು ಹೇಳದಿದ್ದರೆ ನಮಗೇನು ನಷ್ಟವಿಲ್ಲ. ಬೇಸರಿಸಬೇಡವೇ? ನಾನು ಆ ರೀತಿ ಹೇಳಿದ್ದಲ್ಲ, ನಮ್ಮಲ್ಲೇ ಇರಲಿ ಎಂದು ಹೇಳಿದೆ. ನೀವು ಹೇಳಿದ್ದನ್ನು ಯಾರಲ್ಲೂ ಹೇಳುವುದಿಲ್ಲ, ಹೇಳಮ್ಮ. ಸಖಿ, ಇಂದಿನ ನಾಟಕ ಪ್ರದರ್ಶನದಲ್ಲಿ ಆ ರಾಮನ ವೇಷಧಾರಿಯನ್ನು ನೋಡಿದೆಯಾ?
ಸಂತಸ ಕೊಡಲಿಲ್ಲ. ಸುಳ್ಳು ಹೇಳಬೇಡ. ನೋಡಿದರೆ ಮಗದೊಮ್ಮೆ ನೋಡಬೇಕೆನ್ನುವ ಆ ರೂಪ, ಆ ಸ್ವರ, ಆ ಲಾಲಿತ್ಯ ಏಕೋ ಏನೋ ನನ್ನನ್ನು ಅವನೆಡೆಗೆ ಸೆಳೆಯುವಂತೆ ಮಾಡಿದೆ. ಅದಕ್ಕೆ ನಾವೇನು ಮಾಡಬೇಕಮ್ಮ? ಸಖಿ, ನನಗೊಂದು ಉಪಕಾರ ಮಾಡುವೆಯಾ? ಏನಾಗಬೇಕಿತ್ತು ತಾಯಿ? ಸಖಿ, ಅದು ಏನಮ್ಮ? ರಾಮನ ವೇಷ ಮಾಡಿದವರು ಯಾರು, ಅವರ ಪೂರ್ಣ ವಿವರ ಏನು ಎನ್ನುವ ವಿಚಾರ ತಿಳಿಯುವ ಕುತೂಹಲ ಅಧಿಕವಾಗುತ್ತಿದೆ. ತಿಳಿದು ಬರುವೆಯಾ? ಅಮ್ಮ, ಯಾರೋ ಸಂಬಂಧವಿಲ್ಲದವರ ಬಗ್ಗೆ ಬಹಳ ಆಸೆಯಿಂದ ವಿಚಾರಿಸುವಾಗಿದೆ. ಹಾಗಲ್ಲ, ಏನೋ ಕೇಳಬೇಕೆನಿಸಿತು. ಅಮ್ಮ, ಆ ನಮಗೆ ಎಲ್ಲ ಗೊತ್ತಾಗಿದೆ. ನೀವು ರಾಜಸಭೆಯಲ್ಲಿ ನಾಟಕ ನೋಡುತ್ತಿರುವಾಗಲೇ ನಾವು ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಅದಕ್ಕಾಗಿ ಅವರಲ್ಲಿ ವಿಚಾರಿಸಿ ವಿವರ ಸಂಗ್ರಹಿಸಿದ್ದೇವೆ. ಸಖಿ, ನೀನು ಕೇವಲ ಸಖಿಯಲ್ಲ, ನನ್ನ ಬಾಳಿನ ಭಾಗ್ಯ ದೇವತೆ. ಅಬ್ಬ, ಹೇಳೆ ಹೇಳೆ, ಯಾರೆಂದು? ತಡೆ ತಡೆ, ಅವಸರ ಮಾಡದಿರು. ಕುಂದರದನೆ ಕುಂದ ಕುಕ್ಮಲರದನೆ ನೀ ಮನದೊಂದ ಬೇಡ, ನೀ ಮನಗುಂದ ಬೇಡ, ಅವನಿಜ ಕುದೀವ ಮುಕುಂದನ ಕುವರನೆ, ಅವ ನಿಜ ಕುದೀವ ಕುಂದ ಕುವರನೆ, ಕುಹಕವಾಡಿನು ಕುಹಕವಾಡಿನು ಬಲ್ಲೆ ನಾ ಮೊದಲೇ ಕುಂದ ಕುಕ್ಮಲರದನೆ. ಆ ಅಮ್ಮ, ನಿಮ್ಮ ತುಡಿತವನ್ನು ಅರ್ಥವಿಸಿಕೊಂಡಿದ್ದೇವೆ. ಅವನು ಬೇರೆ ಯಾರೂ ಅಲ್ಲ, ಮುಕುಂದ ಕುವರ ಮಾರನಿದ್ದಾನೆ. ಅಂದರೆ ಶ್ರೀಕೃಷ್ಣ ದೇವರ ಮಗನೇ? ಹೌದಮ್ಮ, ಆದರೆ ಸಮಸ್ಯೆ ಇಲ್ಲೇ ಇರುವುದು. ಏನಮ್ಮ ಅಂತಹ ಸಮಸ್ಯೆ? ಗೋವಿಂದನ ಮಗನೆಂದು ತಿಳಿದರೆ ನಿಮ್ಮ ತಂದೆ ಸುಮ್ಮನೆ ಉಳಿದಾರೆ, ಕೊಂದು ಕಳೆಯದೆ ಬಿಡರು. ಈ ಬಗ್ಗೆ ಯೋಚಿಸಬೇಕಮ್ಮ ನೀವು. ಮನ್ಮಥನೇ ಅವನೆಂದ ಮೇಲೆ ಪಿತನೊಪ್ಪದಿದ್ದರೇನಾಯಿತು? ಪಿತನೋ ಓ ಕಾಮಿನಿ ಮಣಿ, ಅವನು ಕಾಮನೆಂದ ಮೇಲೆ ಇನ್ನು ಚಿಂತಿಸಲಾಗದು. ತಂದೆಯಿಂದ ತಿರಸ್ಕೃತಳಾದರೂ ಮಾರನೇ ನನ್ನ ಪತಿಯನ್ನು ಮನದಲ್ಲಿ ನಿಶ್ಚಯಿಸಿಯಾಗಿದೆ. ಈಗ ನೀವು ಏನನ್ನಾದರೂ ಮಾಡಿ ನಮ್ಮಿರುವರನ್ನು ಒಂದುಗೂಡಿಸಬೇಕು. ಇಲ್ಲದೆ ಹೋದರೆ ನಾನು ನನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೇನೆ. ಅವಸರ ಮಾಡದಿರು, ನಾವೇನಾದರೂ ವ್ಯವಸ್ಥೆ ಮಾಡುತ್ತೇವೆ. ಹಾ, ತಿಳಿದೆ ತಿಳಿದೆ. ಅಮ್ಮ, ಹೀಗೆ ಬನ್ನಿ. ಹಾ, ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳಮ್ಮ. ಅಬ್ಬಾ, ಯಾರಿಗೂ ತಿಳಿಯದಂತೆ ನಮ್ಮ ಕೆಲಸವನ್ನು ಪೂರೈಸಿದ್ದೇವೆ. ಶ್ರೀಕೃಷ್ಣ ದೇವರು ನಮಗೆ ವಹಿಸಿದ ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. ಮನ್ಮಥ ಪ್ರಭಾವತಿಯರು ಒಂದಾದಂತಾಯಿತು. ಇನ್ನು ಸ್ವರ್ಗಲೋಕವನ್ನು ಸೇರಿಕೊಳ್ಳುತ್ತೇವೆ.
ಸಮುದ್ರಾಪುರದಲ್ಲಿ ತುಂಬು ತುಳುಕುತ್ತಿದ್ದ ಜನ ಈಗಾಗಲೇ ಕಡಿಮೆ ಆಗ್ತಾ ಬಂದಿದೆ. ಇನ್ನು ಯಾರು ಹೋಗ್ಲಿಕ್ಕಿಲ್ಲ. ಮುಚ್ಚಿ ಬಂದರೆ ಯಾರು ಬಿಡಬೇಡಿ. ಈಗಾಗಲೇ ನನ್ನ ನಾಟಕದವರು ಅಂತ ಹೇಳಿ ನನ್ನ ಮಗಳನ್ನು ಅಪಹರಿಸಿಕೊಂಡು ಹೋಗ್ತಾ ಇದ್ದಾರೆ. ಬಂದವರನ್ನು ಯಾರನ್ನು ಬಿಡಬೇಡಿ. ಸಿಕ್ಕಲ್ಲಿ ಹೋಗ್ತಾ ಇದೆಯಾ? ಏನೋ ನಾವು ಮಂಗಳನ್ನು ಮರಳು ಮಾಡಿ ನನ್ನ ಮಗಳ ಬುದ್ಧಿಗೆಟ್ಟ ಮಗಳನ್ನು ಅಪಹರಿಸ್ಕೊಂಡು ಹೋಗ್ತಿದ್ಯಾ? ನಿನ್ನನ್ನು ಬಿಡ್ತಾರೆ ಅಂತ ಹೇಳಿಸಿದ್ಯಾ? ಬಿಡುವುದಿಲ್ಲ ನೀನು. ಎಲ್ಲರಿಗೂ ಸುಕ್ಷೇಮವಾಗಲಿ. ಈ ನಮ್ಮ ವಚನಾಪಚರಿತ ಎಂಬ ಯಕ್ಷಗಾನವನ್ನು ಆಡಿದವರಿಗೆ ನೋಡಿದವರಿಗೆ ನಾವು ನಂಬಿದ ದೇವರು ಆರೋಗ್ಯ ಭಾಗ್ಯವಂತೂ ಸದಾ ಕಾಪಾಡಲೆಂದು ಪ್ರಾರ್ಥಿಸುತ್ತಾ ಕತೆಗೆ ಮಂಗಳವನ್ನು ಹಾಡಲು ಭಾಗವತರಲ್ಲಿ ಕೇಳಿಕೊಳ್ಳುತ್ತೇನೆ. ಭದ್ರಂ ಶುಭಂ ಮಂಗಳಂ.